ನೀತಿ ಮೀರಿದ ಮನುಷ್ಯನಿಗೆ, ಪ್ರೀತಿ ಮೀರಿದ ಮನಸ್ಸಿಗೆ ಎಂದಿಗೂ ಉಳಿಗಾಲ ಇಲ್ಲ. ಯಾವ ಹುಡುಗಿಗೆ ನಿನ್ನ ಗಂಡ ಸಂತಾನ ಪ್ರಾಪ್ತಿ ಮಾಡಿದ್ನೋ, ಯಾವಾಗ ಮಗಳಂತ ಹುಡುಗಿನ ನಿನ್ನ ಗಂಡ ಮಗಳಿಗೆ ಆಸೆ ಪಟ್ನೋ, ಯಾವತ್ತು ಅದೇ ಹೆಣ್ಣು ನಿನ್ನ ಮನೆ ಸೊಸೆಯಾದ್ಲೋ, ಯಾವಾಗ ಅದೇ ಮನೆಯಲ್ಲಿ ಇನ್ನೊಂದು ಹೆಣ್ಣು ನರಳೋ ಹಾಗಾಯ್ತೋ, ಅವತ್ತೇ ನಿನ್ನ ಮನೆಯ ದಿಗ್ಬಂಧನದ ಶಕ್ತಿ ಕಳಚಿ ಬಿತ್ತು. ಅಲ್ಲಿಯವರೆಗೂ ನಿನ್ನ ಪತಿವ್ರತ ಶಕ್ತಿಯ ಮುಂದೆ ಬೇರಾವ ಪ್ರತಿ ಶಕ್ತಿಯು ನಿನ್ನ ಮನೆಯ ಸೂರನ್ನು ಮುಟ್ಟುವ ತಾಕತ್ತು ಇರ್ಲಿಲ್ಲ ರುಕ್ಮಿಣಿ. ನಿನ್ನ ಗಂಡ ಒಂದೊಂದಾಗೇ ನಾಶ ಮಾಡ್ದ. ಅರ್ಚನಾಗಿ ಎಷ್ಟು ಕೆಟ್ಟ ಮನಸ್ಸು ನೋಡಕ್ಕ. ಮಾಡೋ ಪಾಪನೆಲ್ಲ ಮಾಡಿ ನನ್ನ ಮೇಲೆ ಹಾಕ್ತಾ ಇದ್ದಾಳೆ. ಅವಳ ವಿಷಯ ಎಲ್ಲ ನನಗ್ ಗೊತ್ತಾಯ್ತಲ್ಲ, ಅದಕ್ಕೆ ನನ್ನ ತಲೆ ಮೇಲೆ ಹಾಕೋದ. ಎಷ್ಟು ಮೋಸ ನೋಡು. ನಾನೇ ಅಮಿತಕ್ಕಾಗೆ ಅನ್ಯಾಯ ಮಾಡ್ಬೇಡ ಅಂತ ಬೇಡ್ಕೊಂಡಿದ್ದೀನಿ. ನನ್ನ ಹತ್ರನೇ ಪ್ರಣವ್ ಬಗ್ಗೆ ಚಾಲೆಂಜ್ ಮಾಡಿದ್ಲು. ಈಗ ಎಲ್ಲ ನನ್ನ ಮೇಲೆ ಹಾಕ್ತಾ ಇದ್ದಾಳೆ ಅಮಿತಕ್ಕ. ನೀನು ಅವಳ ಮಾತನ್ನ ನಂಬ್ತೀಯ ಅಕ್ಕ? ನಿಜ ಏನು ಅಂತ ನನಗೆ ಗೊತ್ತು ಕಲ್ಪನಾ. ಆದ್ರೆ ಅವಳು ಈಗ ಎಲ್ಲವನ್ನು ನನ್ನ ಮೇಲೆ ಹಾಕಿ ಎಲ್ಲರನ್ನ ನಂಬಿಸಿದಾಳೆ. ಹರಿ ನೋಡು ಹೇಗ್ ನಂಬಿದಾನೆ. ಯಾರು ಏನೇ ಹೇಳಿದ್ರು ಸತ್ಯ ಸುಳ್ಳಾಗಲ್ಲ ಕಲ್ಪನಾ. ಆ ಸತ್ಯ ನನಗೆ ಗೊತ್ತು. ನಾನು ಯಾರ ಮಾತನ್ನು ನಂಬಲ್ಲ. ನನ್ನ ಹತ್ರನೇ ನಾಟಕ ಆಡ್ತೀಯ ಕಲ್ಪನಾ. ನಗ್ಬೇಕಾ ನಾನು? ಹಾಗೆ ನಗ್ಲಿ? ನನ್ನ ನಗುನ ನೀನೇ ಕಿತ್ಕೊಂಡಿದ್ಯಲ್ಲ. ನನಗೆ ಗೊತ್ತಿಲ್ಲ ಅಂದ್ಕೊಂಡು ಕಳ್ಬೇಕಿಂತರ ಇಲ್ಲಿ ಪೋಸ್ ಕೊಡ್ತಾ ಇದೀಯಾ? ನನಗೆಲ್ಲ ಅರ್ಥ ಆಗುತ್ತೆ. ನಿನ್ನ ಸರ್ವನಾಶ ಆಗೋವರೆಗೂ ನಾನು ಈ ಸೀರೆ ತೆಗಿಯಲ್ಲ. ನಿನ್ನ ನಾಶನೇ ನನ್ನ ಗುರಿ. ನನ್ನ ಹೆಂಡತಿನ ನಾನ್ ಬಿಟ್ರೆ ಈ ಮನೆಗೆ ನೆಮ್ಮದಿ ಸಿಗುತ್ತಾ? ಹೌದು, ಮೊದಲು ಆ ಕಲ್ಪನಾನ ಮನೆ ಬಿಟ್ಟು ಓಡಿಸಿ. ಆಗ ಈ ಮನೆಗೆ ನೆಮ್ಮದಿ, ಶಾಂತಿ ಎಲ್ಲ ಸಿಗುತ್ತೆ. ಇವತ್ತೇ ಕಾಗದ ರೆಡಿ ಮಾಡಿಸಿ. ಇಲ್ಲ ಅಂದ್ರೆ ನಾನೇ ರೆಡಿ ಮಾಡಿಸಿ ಆ ಕಲ್ಪನಂಗೆ ಡಿವೋರ್ಸ್ ಕೊಡ್ಬೇಕಾಗುತ್ತೆ. ಯಾರನ್ನ ಮನೆಯಿಂದ ಓಡಿಸ್ತೀಯ ಧರ್ಮಯ್ಯ? ನಿನ್ನ ಮಗ ಈಗ ನಿನ್ನ ಹಿಡಿತದಲ್ಲಿಲ್ಲ. ಹರಿಯನ್ನ ಅರ್ಚನಾ ಗೆದ್ದಿದ್ದಾಳೆ. ಅವಳು ಗುಲಾಮ. ಅವನು. ಈ ಅರ್ಚನಾ ಯಾರು ಗೊತ್ತಾ? ಗೊತ್ತಿಲ್ವಾ? ಅವಳು ನನ್ನ ಶಿಷ್ಯೆ. ನನ್ನ ಮಾತಿಗೆ ಚಾಚು ತಪ್ಪದೆ ನಡೆಯೋ ದಾಸಿ. ಹರಿ, ನಿಮ್ಮಪ್ಪ ನಿನ್ನ ಮತ್ತು ಅರ್ಚನನ ಬೇರೆ ಮಾಡೇ ಮಾಡ್ತಾನೆ. ಇದ್ದಕ್ಕಿದ್ದಾಗೆ ಡೈವರ್ಸ್ ಪೇಪರ್ ರೆಡಿ ಮಾಡಿಕೊಂಡು ಬಂದಿದ್ದಾನಂದ್ರೆ ಅವನ ತಲೆಯಲ್ಲಿ ಅದೆಷ್ಟು ದುಷ್ಟ ಆಲೋಚನೆ ಇರಬಹುದು, ನೀನೇ ಹೇಳು. ನೋಡಿ ಅತ್ತೆ, ನೀವು ಯಾರು ಹೆದರು ಅಗತ್ಯ ಇಲ್ಲ. ನನ್ನ ಅರ್ಚನನ ನಮ್ಮ ಅಪ್ಪ ಅಲ್ಲ ಯಾರು ಬಂದರೂ ಬೇರೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಮನೆಯಲ್ಲಿ ನಂದು ಪಾಲಿದೆ. ನಮ್ಮಪ್ಪ ಹ್ಯಾಕ್ ಕಳಿಸ್ತಾರೋ ನಾನು ನೋಡ್ತೀನಿ. ಅರ್ಚನಾ, ನಿನಗಾದ್ರೂ ಬುದ್ಧಿ ಬೇಡವಾ? ನಿಮ್ಮ ಅಪ್ಪ ಅಮ್ಮಂಗೆ ಬುದ್ಧಿ ಹೇಳದ್ ಬಿಟ್ಟು ನೀನು ಹೊರಟು ನಿಂತಿದ್ಯಲ್ಲ. ಈ ಮನೆ ನಿನಗೂ ಸೇರಿದ್ದು.